Good afternoon, students. So, in the last Zoom classes, we have solved these three problems, that is problem number 8, 9th and 10th on the internal reconstruction. So, only few were present on that class. So, I am again solving the problem in this video. So, problem number 8. So, all of you keep your textbook and listen. The following is the balance sheet of Bright Limited as on 31st March 2015. Liability side, asset side. ಲಯಬಿಲಿಟಿ ಸೈಡಲ್ಲಿ ಶೇರ್ ಕ್ಯಾಪಿಟಲ್ ಇದೆ, ಆಥರೈಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 10,000 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್, 10,000 ಈಕ್ವಿಟಿ ಶೇರ್ ಆಫ್ ರುಪೀಸ್ 100 ಈಚ್. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ 7,500 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ಫುಲ್ಲಿ ಪೇಯ್ಡ್. ಸೊ ಟೋಟಲ್ 10,000 ಇಶ್ಯೂ ಮಾಡ್ಬೋದು, ಮ್ಯಾಕ್ಸಿಮಮ್ 7,500 ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ನೆಕ್ಸ್ಟ್ 5,000 ಈಕ್ವಿಟಿ ಶೇರ್ ಆಫ್ 100 ಈಚ್ ಫುಲ್ಲಿ ಪೇಯ್ಡ್. ಸೆಂಟ್ರಿ ಕ್ರೆಡಿಟಾರ್ಸ್ ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. Asset side, leasehold premises, plant and machinery, patent at cost, sundry debtors, stock in trade, cash in hand, discount on issue of shares, preliminary expenses and profit and loss account. ಈ ಮೂರು ಫಿಕ್ಟಿಷಿಯಸ್ ಅಸೆಟ್ಸು. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೈಟ್ ಆಫ್ ಮಾಡಬೇಕು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ದೆನ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಅದಾದಮೇಲೆ ಉಳಿದಿರೋಂಥ ಏನು ಓವರ್ ವ್ಯಾಲ್ಯೂಡ್ ಪೋರ್ಷನ್ ಆಫ್ ಅಸೆಟ್ಸ್ ಇರುತ್ತೆ ಅದನ್ನು ರೈಟ್ ಆಫ್ ಮಾಡಬೇಕು. ಕಂಟಿನ್ಯೂಷನ್. ದ ಕಂಪನಿ ಸಫರ್ಡ್ ಹೆವಿ ಲಾಸಸ್ ಆ್ಯಂಡ್ ವಾಸ್ ನಾಟ್ ಗೆಟ್ಟಿಂಗ್ ಆನ್ ವೆಲ್. ಸೊ ತುಂಬ ಲಾಸಸ್ ಆಗಿದೆ, ಅದು ಇನ್ನೂ ಸರಿ ಹೋಗ್ತಾ ಇಲ್ಲ. ದ ಫಾಲೋಯಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ವಾಸ್ ಅಡಾಪ್ಟೆಡ್. ದ ಪ್ರಿಫರೆನ್ಸ್ ಶೇರ್ಸ್ ಬಿ ರೆಡ್ಯೂಸ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ರುಪೀಸ್ 50 ಈಚ್. ಸೊ ಏನು ಪ್ರಿಫರೆನ್ಸ್ ಶೇರ್ಸ್ ಇತ್ತು ಆ ಪ್ರಿಫರೆನ್ಸ್ ಶೇರ್ಸ್ನ 50 ರುಪೀಸ್ಗೆ ಲೆಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ 100 ರುಪೀಸ್ ಇದನ್ನು 50 ರುಪೀಸ್ಗೆ ರಿಡಕ್ಷನ್ ಮಾಡಿದ್ದಾರೆ. ಸೊ 50 ರೂಪಾಯಿ ಕಡಿಮೆ ಆಗ್ತಾಯಿದೆ ಪ್ರಿಫರೆನ್ಸ್ ಶೇರ್ಸು. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಲ್ಲಿ ಸೊ ಇಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ, ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಆರ್ 7,50,000. ಏನಿಲ್ಲಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ 7.5 ಲಕ್ಷ, ಅದು 100 ರೂಪಾಯಿ ಇದ್ದಿದ್ದನ್ನು ಈಗ 50 ರೂಪಾಯಿಗೆ ರೆಡ್ಯೂಸ್ ಮಾಡ್ತಾರೆ. ಸೊ 7,50,000 ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪ್ರಿಫರೆನ್ಸ್ ಶೇರ್ಗೆ ಎಷ್ಟು ಹೋಗಬೇಕಂದ್ರೆ 50 ರೂಪಾಯಿ. ಸೊ 7,500 ಶೇರ್ಸ್ ಇದೆ ಇಂಟು 50 ರುಪೀಸ್. 7,500 ಇಂಟು 50 ರುಪೀಸ್ 3,75,000. ಸೊ ಉಳಿದಿರುವಂಥ ಬ್ಯಾಲೆನ್ಸ್ 3,75,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗಬೇಕು. ಸೊ ಫಸ್ಟ್ ಈವೆಂಟ್ ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅದು ಫಸ್ಟ್ ಜರ್ನಲ್ ಎಂಟ್ರಿ ಮುಗೀತು. ಸೆಕೆಂಡ್, ದ ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ರುಪೀಸ್ 25 ಈಚ್. ಸೊ ಈಕ್ವಿಟಿ ಶೇರ್ಸ್ 100 ರುಪೀಸ್ ಇದೆ, ಅದನ್ನು 25ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ 25ಗೆ ರೆಡ್ಯೂಸ್ ಮಾಡಿರೋದ್ರಿಂದ 25 ರುಪೀಸು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ, ಇನ್ನು ಬ್ಯಾಲೆನ್ಸ್ 75 ರುಪೀಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹೋಗುತ್ತೆ. ಸೊ ಜರ್ನಲ್ ಎಂಟ್ರಿ ನಂಬರ್ 2. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 5 lakhs. ಸೊ ಏನಿದು 5 lakh ಹಳೆ ಕ್ಯಾಪಿಟಲ್ ಇದೆ ಅದು ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಟೋಟಲ್ 5,000 ಶೇರ್ಸ್ ಇದೆ, 5,000 ಇಂಟು 25 ಇಟ್ ಕಮ್ಸ್ ಟು 1,25,000 ರುಪೀಸ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಬ್ಯಾಲೆನ್ಸ್ 5 ಲಕ್ಷದಲ್ಲಿ 1,25,000 ಹೋದರೆ ಇನ್ನು 3,75,000. ಸೊ ಈ ಕ್ಯಾಲ್ಕುಲೇಷನ್ನು 5,000 ಇಂಟು 75 ಹಂಗೂ ಕೂಡ ಮಾಡ್ಬೋದು. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಮುಗೀತು. ಥರ್ಡ್, ದ ಅಮೌಂಟ್ ಸೋ ಮೇಡ್ ಅವೈಲೇಬಲ್ ಬಿ ಯೂಸ್ಡ್ ಟು ರೈಟ್ ಆಫ್ 30,800 ಆಫ್ ಲೀಸ್ ಹೋಲ್ಡ್ ಪ್ರಿಮೈಸಸ್. ಸೊ ಲೀಸ್ ಹೋಲ್ಡ್ ಪ್ರಿಮೈಸಸ್ 30,800 ರೈಟ್ ಆಫ್ ಮಾಡಬೇಕು. 15,000 ಆಫ್ ಸ್ಟಾಕ್, 20% ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಸನ್ಡ್ರಿ ಡೇಟಾಸ್ ಆ್ಯಂಡ್ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್. ಸೊ ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಪೇಟೆಂಟ್ಸ್ನ ರೈಟ್ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಜರ್ನಲ್ ಎಂಟ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್. ಸೊ ಅಮೌಂಟು ಫಸ್ಟ್ ಎಂಟ್ರಿಲಿ 3,75,000 ಇದೆ, ಸೆಕೆಂಡ್ ಎಂಟ್ರಿಲಿ 3,75,000 ಇದೆ. ಎರಡು ಟೋಟಲ್ ಮಾಡಿದ್ರೆ 7.5 ಲಕ್ಷ ಬರುತ್ತೆ. ಫಸ್ಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ರೈಟ್ ಆಫ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,15,000. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 18,000. ಈ ಮೂರು ಫಿಕ್ಟಿಷಿಯಸ್ ಅಸೆಟ್ಸ್ ಫಸ್ಟ್ ಇವನ್ನ ರೈಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಸೊ ಲೀಸ್ ಹೋಲ್ಡ್ ಪ್ರಿಮೈಸಸ್ ಹೇಳಿದ್ದಾರೆ 30,800 ಟು ಲೀಸ್ ಹೋಲ್ಡ್ ಪ್ರಿಮೈಸಸ್ 30,800 ಟು ಸ್ಟಾಕ್ ಅಕೌಂಟ್ 15,000 ಹೇಳಿದ್ದಾರೆ. ಟು ಪ್ಲಾಂಟ್ ಆ್ಯಂಡ್ ಮಿಷನರಿ 20% ಹೇಳಿದ್ದಾರೆ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ 20% ಹೇಳಿರೋದ್ರಿಂದ 42,200 ಇದೆ, ಅದಕ್ಕೆ 20% ಮಾಡಿ. ಇಟ್ ಕಮ್ಸ್ ಟು 8,440. ನೆಕ್ಸ್ಟ್ ಸನ್ಡ್ರಿ ಡೇಟಾರ್ಸು ಕೂಡ 20% ಹೇಳಿದ್ದಾರೆ. 76,500 ಇಂಟು 20%.
ಇಟ್ ಕಮ್ಸ್ ಟು 15,300. ಇನ್ನೇನಾದರೂ ಉಳಿದ್ರೆ ಪೇಟೆಂಟ್ಸ್ನ ರೈಟ್ ಆಫ್ ಮಾಡಿ ಅಂತ ಹೇಳಿದ್ರು. ಪೇಟೆಂಟ್ಸು 8,50,000 ಇದೆ. ಸೊ ನಮ್ಗೆ ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ಚೆಕ್ ಮಾಡೋಣ. 7,50,000 ಅಷ್ಟು ಅಮೌಂಟ್ ಇದೆ. ಅದರಲ್ಲಿ 18,000, 12,000, 1,15,000, 30,800, 15,000, 8,440, 15,300 ಇದೆಲ್ಲ ಲೆಸ್ ಮಾಡಿದ್ರೆ ನಮ್ಗೆ ಉಳಿಯೋ ಅಂಥದ್ದು 5,35,460. ಇಷ್ಟನ್ನ ಪೇಟೆಂಟ್ಸ್ನ ರೈಟ್ ಆಫ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಎಲ್ಲ ಜರ್ನಲ್ ಎಂಟ್ರಿ ಮುಗೀತು. ಸೊ ಜರ್ನಲೈಸ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಹಳೆ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು, ಜೊತೆಗೆ ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಅದು ಕನ್ಸಿಡರ್ ಮಾಡಿ ಹೊಸ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆಫ್ ಬ್ರೈಟ್ ಲಿಮಿಟೆಡ್ ಆ್ಯಸ್ ಆನ್ 31st March 2015 ಆ್ಯಂಡ್ ರೆಡ್ಯೂಸ್ಡ್. ಸೊ ರೆಡ್ಯೂಸ್ಡ್ ಅಂತ ಬರೀಬೇಕಾಗುತ್ತೆ, ಯಾಕಂದರೆ ಕ್ಯಾಪಿಟಲ್ ಕಡಿಮೆ ಆಗಿರುತ್ತೆ. ಸೊ ರೆಡ್ಯೂಸ್ಡ್ ಅಂತ ಬರೀಬೇಕು. ಸೊ ಫಸ್ಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಟೋಟಲ್. ಫಸ್ಟ್ ಎ ಪಾರ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅಮೌಂಟ್ ಇನ್ ರುಪೀಸ್, ನೋಟು. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಏನು ಹಳೇದು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಇದೆ ಅದು ತೊಗೊಳ್ಳಿ. ಆಥರೈಸ್ ಕ್ಯಾಪಿಟಲ್ ಏನಿದೆ ಅದೆರಡು ಸೇಮ್ ಬರ್ಕೊಳ್ಳಿ. 10,000 ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 100 each 10 lakh, 10,000 ಈಕ್ವಿಟಿ ಶೇರ್ ಆಫ್ ರುಪೀಸ್ 100 each 10 lakhs. ಎರಡು ಟೋಟಲ್ ಮಾಡಿ 20 lakhs ಬರುತ್ತೆ. ಡಬಲ್ ಲೈನ್ ಹಾಕಿ. ಸೊ ಆಥರೈಸ್ ಕ್ಯಾಪಿಟಲ್ನ ನೆಕ್ಸ್ಟ್ ಟೋಟಲ್ಗೆ ತಗೊಳ್ಬಾರ್ದು. ಈಗ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಇಶ್ಯೂಡ್ ಕ್ಯಾಪಿಟಲ್. ಸೊ ಈಗ ಏನು ಪ್ರಿಫರೆನ್ಸ್ ಶೇರು 100 ರೂಪಾಯಿ ಇತ್ತು, ಈಗ 50. ಈ ಜರ್ನಲ್ ಎಂಟ್ರಿ ಇದೆಯಲ್ಲ, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿದೆ ಅದನ್ನು ಮಾತ್ರ ಅಲ್ಲಿ ಬರಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಎರಡನೇ ಎಂಟ್ರಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ ಅದು ಮಾತ್ರ ಬರಬೇಕು. ಸೊ ಇಲ್ಲಿ 7,500 ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 50 each ಫುಲ್ಲಿ ಪೇಯ್ಡ್. ನೆಕ್ಸ್ಟ್ 5,000 ಈಕ್ವಿಟಿ ಶೇರ್ ಆಫ್ ರುಪೀಸ್, ಅಲ್ಲಿ 50 each ಅಂತ ಇದೆ, ಅದನ್ನು 25 each ಮಾಡ್ಕೊಳ್ಳಿ. ಸೊ ನೀವು ಸಾಲ್ವ್ ಮಾಡ್ಬೇಕಾದ್ರೆ 25 each ಫುಲ್ಲಿ ಪೇಯ್ಡ್ ಮಾಡ್ಕೊಳ್ಳಿ. 1,25,000 ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಯಾವುದೇ ರೀತಿ ರಿಸರ್ವ್ಸ್ ಇರಲಿಲ್ಲ, ರಿಸರ್ವ್ಸ್ ಸರ್ಪ್ಲಸ್ ನಿಲ್ ಬರುತ್ತೆ. ನೆಕ್ಸ್ಟ್ ಹೆಡಿಂಗ್ ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ಅನ್ಸೆಕ್ಯೂರ್ಡ್ ಲೋನ್ಸು ಯಾವುದೂ ಇಲ್ಲ, ಸೆಕ್ಯೂರ್ಡ್ ಲೋನ್ಸು ಯಾವುದೂ ಇಲ್ಲ, ನಿಲ್ಲಿರುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಸೊ ಇದರಲ್ಲಿ ಸೆಂಡ್ರಿ ಕ್ರೆಡಿಟರ್ಸ್ 30,000 ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 20,000 ಇದೆ. ಅದೇನು ನಾವು ಚೇಂಜಸ್ ಮಾಡಿಲ್ಲ, ಹಂಗೆ ಇರುತ್ತೆ, ಹಂಗೆ ಬರ್ಕೊಳ್ಳಿ. ಸೊ ಲಯಬಿಲಿಟಿ ಸೈಡ್ ಎಲ್ಲ ಮುಗೀತು. ಟೋಟಲ್ ಮಾಡಿ 3,75,000 ಪ್ಲಸ್ 1,25,000 ಪ್ಲಸ್ 30,000 ಪ್ಲಸ್ 20,000 ಟೋಟಲ್ ಮಾಡಿದ್ರೆ 5,50,000 ಬರುತ್ತೆ. ನೆಕ್ಸ್ಟ್ ಬಿ ಅಸೆಟ್ಸ್. ಸೊ ಅಸೆಟ್ಸಲ್ಲಿ ಫಸ್ಟ್ ಒನ್ನು ನಾನ್ ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಸ್ಟು ಫಿಕ್ಸ್ಡ್ ಅಸೆಟ್ಸ್. ಸೊ ಫಸ್ಟ್ ಒನ್ ಲೀಸ್ ಹೋಲ್ಡ್ ಪ್ರಿಮೈಸಸ್ ಇದೆ. ಸೊ 1,30,800 ಇತ್ತು. ಈ ವರ್ಷ ನಾವು ಜರ್ನಲ್ ಎಂಟ್ರಿ 3ಯಲ್ಲಿ 30,800 ರೈಟ್ ಆಫ್ ಮಾಡಿದ್ದೀವಿ. ಅದನ್ನು ಲೆಸ್ ಮಾಡಿದಾಗ ನಮ್ಗೆ ಉಳಿಯೋದು 1,00,000 rupees. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 42,200 ಇತ್ತು, ಅದರಲ್ಲಿ 20% ಲೆಸ್ ಮಾಡಿದ್ವಿ. ಆ 8,440 ಲೆಸ್ ಮಾಡಿ ಇನ್ನು ಉಳಿದಿದ್ದು 33,760. ನೆಕ್ಸ್ಟ್ ಪೇಟೆಂಟ್ಸ್ ಅಟ್ ಕಾಸ್ಟ್ 8,50,000 ಇತ್ತು. ನಾವು ಈ ಎಂಟ್ರಿಲಿ 5,35,460 ಅಷ್ಟು ಲೆಸ್ ಮಾಡಿ ರೈಟ್ ಆಫ್ ಮಾಡಿದ್ದೀವಿ. ಅದನ್ನು ಲೆಸ್ ಮಾಡಿ ಉಳಿದಿದ್ದು 3,14,540. ಸೊ ಈ ಮೂರು ಫಿಕ್ಸ್ಡ್ ಅಸೆಟ್ಸ್ ಮುಗೀತು. ನೆಕ್ಸ್ಟ್ ಸಂಡ್ರಿ ಡೇಟಾ, ಇವೆಲ್ಲ ಕರೆಂಟ್ ಅಸೆಟ್ಸ್ ಬರುತ್ತೆ. ನೆಕ್ಸ್ಟ್ ಹೆಡಿಂಗ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ನು ಸಂಡ್ರಿ ಡೆಟಾರ್ಸ್. ಸೊ 76,500 ಇತ್ತು, 20%ನ ರೈಟ್ ಆಫ್ ಮಾಡಿದ್ದೀವಿ. ಆ ರಿಸರ್ವ್ನ ಅದನ್ನು ಲೆಸ್ ಮಾಡಿ 15,300 ಲೆಸ್ ಮಾಡಿ ಉಳಿದಿದ್ದು 61,200. ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್ 55,000 ಇತ್ತು, 15,000ನ ಲೆಸ್ ರೈಟ್ ಆಫ್ ಮಾಡೋಕ್ಕೆ ಹೇಳಿದರು. ಸೊ ರೈಟ್ ಆಫ್ ಮಾಡಿದ್ದೀವಿ. ಸೊ 15,000 ಸ್ಟಾಕ್ ಹೋದರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ? 55,000 ಮೈನಸ್ 15,000 40,000 ಉಳಿಯುತ್ತೆ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಏನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ, 500 ರೂಪಾಯಿ ಇತ್ತು, ಹಂಗೆ ಇರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ 500. ಈ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲನೂ ನಾವು ರೈಟ್ ಆಫ್ ಮಾಡಿದ್ದೀವಿ. ಫಿಕ್ಟಿಷಿಯಸ್ ಅಸೆಟ್ಸು ಇವಾಗ ಏನು ಎಕ್ಸಿಸ್ಟೆನ್ಸ್ ಇಲ್ಲ. ದಟ್ಸ್ ಆಲ್. ಟೋಟಲ್ ಮಾಡಿ ಫಿಕ್ಸ್ಡ್ ಅಸೆಟ್ 1,33,760, 3,14,540, 61,200, 40,000 ಪ್ಲಸ್ 500. ಸೊ ಟೋಟಲ್ ಮಾಡಿದ್ರೆ ನಮಗೆ 5,50,000 ಬರುತ್ತೆ. ಟೋಟಲ್ ಲಯಬಿಲಿಟೀಸ್ 5,50,000, ಟೋಟಲ್ ಅಸೆಟ್ಸ್ 5,50,000. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇದನ್ನು ಸಾಲ್ವ್ ಮಾಡಿಬಿಟ್ಟು ನನಗೆ ಅಸೈನ್ಮೆಂಟ್ನ ಕಳಿಸಿ. ಥ್ಯಾಂಕ್ ಯು.